ಅಗ್ನಿ ಅವಘಡ ನಡೆದಂತಹ ಘಟನಾ ಸ್ಥಳಕ್ಕೆ ಇದೀಗ ಸಚಿವ ಜಮೀರ್ ಅಹ್ಮದ್ ಅವರ PA ಅಯ್ಯೂಬ್ ಪಾಷಾ ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಸ್ಪಾಟ್ ವಿಸಿಟ್ ಮಾಡಿದೆ, ಜನರು ಮಾತಾಡಿದ್ದಾರೆ, ಏನಂದ್ರು? ಸರ್, ಈಗ ಅವ್ರಿಗೆ ಬೆಂಕಿ ಅನ್ನೋದ್ರಿಂದ ಅವರಿಗೆ ಸ್ವಲ್ಪ ಲಾಸ್ ಆಗಿದೆ. 3 ಮನೆ ಸಂಪೂರ್ಣ ಇದಾಗಿದೆ, ಆಹುತಿಗಾಗಿದೆ. ಈಗ ಏನಾಗಿದೆ ಅವ್ರ ನಷ್ಟ ನಾವು ಭರಿಸ್ಕೊಡ್ತೀವಿ ಅವ್ರಿಗೆ. ಸದ್ಯಕ್ಕೆ ಅವ್ರಿಗೆ ಒಂದು ಗಂಜಿ ಕೇಂದ್ರ ಸ್ಥಾಪನೆ ಮಾಡಿ ಬಕ್ಷಿಗಣ್ಣನಲ್ಲಿ ಒಂದು ಸಮುದಾಯ ಭವನದಲ್ಲಿ ಮಾಡ್ತೀವಿ. ಅವ್ರಿಗೆ ಊಟ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೀಗ. ಅವ್ರ ಮೇಲೆ ಆ ಮನೆ ಏನು ಹೋಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಬಿಟ್ಟು ಅವ್ರಿಗೇನು ಸಾಮಾನು ಸರಂಜೆಲ್ಲ ಹೋಗಿದೆ ಅದೆಲ್ಲ ಕೊಡಿಸ್ಕೊಡ್ತೀವಿ ನಾವೇ. ಸರ್, ಖುದ್ದು ನಾವು ಕೂಡ ಮಾತಾಡ್ಸಿದ್ವಿ ಆ ಜನ ಏನಂತಿದ್ದಾರೆ ಅಂದರೆ, ಜಮೀರ್ ಅಹ್ಮದ್ ಅವ್ರಿಗೆ ನಾವು ಹಲವು ಬಾರಿ ಮನವಿ ಮಾಡಿದ್ರೆ ಯಾವುದೇ ಕ್ರಮ ಆಗಿಲ್ಲ, ಇವತ್ತು ಬಂದಿದ್ದಾರೆ ಹೋಗ್ತಾರೆ, ನಮಗೆ ಶಾಶ್ವತದ ಪರಿಹಾರ ಸಿಕ್ಕಿಲ್ಲ ಅಂತ. ಈಗ ಈ ಬಜೆಟಲ್ಲಿ ಅನುದಾನ ಬಂದಿದೆ, ತಮಗೆ ಗೊತ್ತಿರೋಂಗೆ. ಈ ಪಕ್ಕದಲ್ಲೇ ಒಂದು ಶೌಚಾಲಯ ಇದೆ, ಆ ಜಾಗನ ನಾವು ಹೊಡೆದು BBMP ಇನ್ನೂ ನಮ್ಗೆ ಹಸ್ತಾಂತರ ಮಾಡಿಲ್ಲ ಸ್ಲಮ್ ಬೋರ್ಡ್ಗೆ. ಆ ಕಟ್ಟಿದ ತಕ್ಷಣ ಒಂದು ಅಪಾರ್ಟ್ಮೆಂಟ್ ಕಟ್ಕೊಡ್ತಾ ಇದ್ದೀವಿ ಅವರಿಗೆ. 46 ಮನೆಗಳು ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡೋಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು. ಅದನ್ನು ಇಷ್ಟು ಟೈಮ್ ಬೇಕಿತ್ತು ಸರ್, ಒಂದು ಅಗ್ನಿ ಅವಘಡ ಆಗಬೇಕಾಗಿತ್ತು, ನೀವು ಸ್ಪಾಟ್ ಬರೋಕ್ಕೆ ಆ ಜನರಿಗೆ ಏನಾದರೂ ವಸತಿ ಸಿಗಬೇಕಂದ್ರೆ ಒಂದು ಅನುಮತಿ ಸಿಗಬೇಕಾಗಿತ್ತು. ಈ BBMP GB ಆಗಿರೋದ್ರಿಂದ ನಮಗೆ ತಡ ಆಯಿತು. ಇದು ನಮಗೆ 1-2 ವರ್ಷ ತಡ ಆಗಿದೆ. ತಡ ಆಗಿರೋ ನಾನು ಕ್ಷಮೆ ಕೇಳ್ತೀನಿ. ತಡ ಆಗಿರೋದ್ರಿಂದ ನಾವು ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಅನುದಾನ ಇದೆ ಕಟ್ಟೋದಕ್ಕೆ. 46 ಅಪಾರ್ಟ್ಮೆಂಟ್ ಕಟ್ಟಿ ಸುವ್ಯವಸ್ಥೆ ಎಲ್ಲ ವ್ಯವಸ್ಥೆ ಅದರಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ 46 ಅಪಾರ್ಟ್ಮೆಂಟು 250 ಸ್ಕ್ವೇರ್ ಫೀಟ್ ಬರುತ್ತೆ ಒಂದೊಂದು ಮನೆ. ಅದರಲ್ಲಿ ಒಂದು ಹಾಲು, ಕಿಚನ್ನು, ಬೆಡ್ರೂಮು, ಬಾತ್ರೂಮು, ಲೈಟ್ ವ್ಯವಸ್ಥೆ, ಸ್ಯಾನಿಟರಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಬರುತ್ತೆ. ಅದರಲ್ಲೆಲ್ಲ 46 ಅಪಾರ್ಟ್ಮೆಂಟ್ ಕಟ್ಟಿ ಇವನ್ನೆಲ್ಲ ಸ್ಥಳಾಂತರ ಮಾಡ್ತೀವಿ. ಓಕೆ ಸರ್, ಈಗ ನೀವು ಮಾಡ್ತೀರಿ ಈಗಿನ ಕೆಲಸಕ್ಕೆ. ಓಕೆ, ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಅದು BBMP GB ಆಗಿ 1 ವರ್ಷ ಆಗಿತ್ತು. ಆ ಜನರಲ್ಲಿ ವಾಸ ಮಾಡ್ತೀವಿ ಸರಿಸುಮಾರು 30-40 ವರ್ಷಗಳಿಂದ. ಇಲ್ಲಿ ಸಚಿವರ ಜಮೀರ್ ಅಹ್ಮದ್ ಎಷ್ಟು ವರ್ಷದಿಂದ ಸಚಿವರಾಗಿ ಶಾಸಕರಾಗಿದ್ದರೆ ನಿಮಗೂ ಗೊತ್ತು. ಆದರೂ ಕೂಡ ಇಷ್ಟು ಟೈಮ್ ಯಾಕೆ ಬೇಕಾಯಿತು? ನನಗೆ ಅದ್ರ ಬಗ್ಗೆ ಜಾಸ್ತಿ ನನಗೆ ಅನುಭವ ಇಲ್ಲ. ಯಾಕಂದರೆ ನಾವು ಯಾವಾಗಿಂದ ಓಡಾಡ್ತಿದ್ದೀವಿ, ಇವರು ಮನವಿ ತೊಗೊಂಡು ಆ ಮನವಿನ ನಾವು ಸ್ಲಮ್ ಬೋರ್ಡಲ್ಲಿ ಕಟ್ಟಿ, ನಾವು ಸಾಹೇಬರು MLA ಆಗಿದ್ದಾಗಲೇ ಅದು ಮನವಿ ಕೊಟ್ಟಿದ್ದು ಸೋಮಣ್ಣ ಸಾಹೇಬ್ರು ಇದ್ದಾಗ. ಆವಾಗ ಅದು ಮನವಿ ಪುರಸ್ಕಾರ ಆಯ್ತದು. ನಮಗೇನಾದ್ರು ಜಾಗ ಸಿಗಲಿಲ್ಲ BBMPಯಿಂದ. ಅದು BBMP ಜಾಗ ಇರೋದು, ನಮ್ಮ ಸ್ಲಮ್ ಬೋರ್ಡ್ ಜಾಗ ಇಲ್ಲ. ಸ್ಲಮ್ ಬೋರ್ಡ್ ಮನೆ ಕಟ್ಟಬೇಕಾದ್ರೆ ಸ್ಲಮ್ ಬೋರ್ಡೇ ಜಾಗ ಇರಬೇಕದು. BBMPಲಿ ನಾವು ಅದನ್ನು ಹಸ್ತಾಂತರ ಆಗಬೇಕು. ನಮಗೆ ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಆಗಿದ ತಕ್ಷಣ ಕಟ್ಕೊಡ್ತೀವಿ. ಇಲ್ಲಿ ಬೇರೆ ಎಲ್ಲೂ ಬೆಂಗಳೂರಲ್ಲಿ ಜಾಗ ಇಲ್ಲ ಕಟ್ಕೊಡೋದಕ್ಕೆ ಇವರಿಗೆಲ್ಲ. ಇದೊಂದೇ ಜಾಗ ಇರೋದು. ಅದಕ್ಕೆ ನಾವು ಕಾಯ್ತಿದ್ದು, ಅನುಮತಿ ಕಾಯ್ತಿದ್ದು, ಸಿಕ್ಕಿದೆ, ಕಟ್ಸ್ಕೊಡ್ತೀವಿ ಅದನ್ನು. ಎಷ್ಟು ಮನೆಗಳನ್ನ ಈಗ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ್ದೀರಿ ಸರ್? ಎಷ್ಟು ಜನರಿಗೆ? 3 ಮನೆ ಅನುಮತಿ ಆಗಿದೆ. ಅವ್ರು 3 ಮನೆಗೆ ಅವ್ರಿಗೇನು ಊಟದ ವ್ಯವಸ್ಥೆ ಬೇಕು, ಅವ್ರಿಗೇನು ಸಾಮಾನು ಸರಂಜಿ ಏನೇನಿದೆ, ಅವ್ರ ಬೆಡ್ಡು, ಹಾಸಿಗೆ, ಬಕ್ಷಿಗಣ್ಣಲ್ಲಿ ಒಂದು ಸಮುದಾಯ ಭವನ ಇದೆ, ಅಲ್ಲಿ ಸದ್ಯಕ್ಕೆ ಮಾಡಿಕೊಡ್ತೀವಿ. ಸದ್ಯಕ್ಕೆ ಅವರಿಗೆ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆ ಮಾಡ್ತೀವಿ, ಮುಂದಿನ ಹಂತದಲ್ಲಿ ಶಾಶ್ವತವಾಗಿರುವಂಥ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಗ್ನಿ ಅವಘಡ ನಡೆದಂತಹ ಘಟನಾ ಸ್ಥಳಕ್ಕೆ ಇದೀಗ ಸಚಿವ ಜಮೀರ್ ಅಹ್ಮದ್ ಅವರ PA ಅಯ್ಯೂಬ್ ಪಾಷಾ ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಸ್ಪಾಟ್ ವಿಸಿಟ್ ಮಾಡಿದೆ, ಜನರು ಮಾತಾಡಿದ್ದಾರೆ, ಏನಂದ್ರು? ಸರ್, ಈಗ ಅವ್ರಿಗೆ ಬೆಂಕಿ ಅನ್ನೋದ್ರಿಂದ ಅವರಿಗೆ ಸ್ವಲ್ಪ ಲಾಸ್ ಆಗಿದೆ. 3 ಮನೆ ಸಂಪೂರ್ಣ ಇದಾಗಿದೆ, ಆಹುತಿಗಾಗಿದೆ. ಈಗ ಏನಾಗಿದೆ ಅವ್ರ ನಷ್ಟ ನಾವು ಭರಿಸ್ಕೊಡ್ತೀವಿ ಅವ್ರಿಗೆ. ಸದ್ಯಕ್ಕೆ ಅವ್ರಿಗೆ ಒಂದು ಗಂಜಿ ಕೇಂದ್ರ ಸ್ಥಾಪನೆ ಮಾಡಿ ಬಕ್ಷಿಗಣ್ಣನಲ್ಲಿ ಒಂದು ಸಮುದಾಯ ಭವನದಲ್ಲಿ ಮಾಡ್ತೀವಿ. ಅವ್ರಿಗೆ ಊಟ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೀಗ. ಅವ್ರ ಮೇಲೆ ಆ ಮನೆ ಏನು ಹೋಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಬಿಟ್ಟು ಅವ್ರಿಗೇನು ಸಾಮಾನು ಸರಂಜೆಲ್ಲ ಹೋಗಿದೆ ಅದೆಲ್ಲ ಕೊಡಿಸ್ಕೊಡ್ತೀವಿ ನಾವೇ. ಸರ್, ಖುದ್ದು ನಾವು ಕೂಡ ಮಾತಾಡ್ಸಿದ್ವಿ ಆ ಜನ ಏನಂತಿದ್ದಾರೆ ಅಂದರೆ, ಜಮೀರ್ ಅಹ್ಮದ್ ಅವ್ರಿಗೆ ನಾವು ಹಲವು ಬಾರಿ ಮನವಿ ಮಾಡಿದ್ರೆ ಯಾವುದೇ ಕ್ರಮ ಆಗಿಲ್ಲ, ಇವತ್ತು ಬಂದಿದ್ದಾರೆ ಹೋಗ್ತಾರೆ, ನಮಗೆ ಶಾಶ್ವತದ ಪರಿಹಾರ ಸಿಕ್ಕಿಲ್ಲ ಅಂತ. ಈಗ ಈ ಬಜೆಟಲ್ಲಿ ಅನುದಾನ ಬಂದಿದೆ, ತಮಗೆ ಗೊತ್ತಿರೋಂಗೆ. ಈ ಪಕ್ಕದಲ್ಲೇ ಒಂದು ಶೌಚಾಲಯ ಇದೆ, ಆ ಜಾಗನ ನಾವು ಹೊಡೆದು BBMP ಇನ್ನೂ ನಮ್ಗೆ ಹಸ್ತಾಂತರ ಮಾಡಿಲ್ಲ ಸ್ಲಮ್ ಬೋರ್ಡ್ಗೆ. ಆ ಕಟ್ಟಿದ ತಕ್ಷಣ ಒಂದು ಅಪಾರ್ಟ್ಮೆಂಟ್ ಕಟ್ಕೊಡ್ತಾ ಇದ್ದೀವಿ ಅವರಿಗೆ. 46 ಮನೆಗಳು ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡೋಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು. ಅದನ್ನು ಇಷ್ಟು ಟೈಮ್ ಬೇಕಿತ್ತು ಸರ್, ಒಂದು ಅಗ್ನಿ ಅವಘಡ ಆಗಬೇಕಾಗಿತ್ತು, ನೀವು ಸ್ಪಾಟ್ ಬರೋಕ್ಕೆ ಆ ಜನರಿಗೆ ಏನಾದರೂ ವಸತಿ ಸಿಗಬೇಕಂದ್ರೆ ಒಂದು ಅನುಮತಿ ಸಿಗಬೇಕಾಗಿತ್ತು. ಈ BBMP GB ಆಗಿರೋದ್ರಿಂದ ನಮಗೆ ತಡ ಆಯಿತು. ಇದು ನಮಗೆ 1-2 ವರ್ಷ ತಡ ಆಗಿದೆ. ತಡ ಆಗಿರೋ ನಾನು ಕ್ಷಮೆ ಕೇಳ್ತೀನಿ. ತಡ ಆಗಿರೋದ್ರಿಂದ ನಾವು ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಅನುದಾನ ಇದೆ ಕಟ್ಟೋದಕ್ಕೆ. 46 ಅಪಾರ್ಟ್ಮೆಂಟ್ ಕಟ್ಟಿ ಸುವ್ಯವಸ್ಥೆ ಎಲ್ಲ ವ್ಯವಸ್ಥೆ ಅದರಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ 46 ಅಪಾರ್ಟ್ಮೆಂಟು 250 ಸ್ಕ್ವೇರ್ ಫೀಟ್ ಬರುತ್ತೆ ಒಂದೊಂದು ಮನೆ. ಅದರಲ್ಲಿ ಒಂದು ಹಾಲು, ಕಿಚನ್ನು, ಬೆಡ್ರೂಮು, ಬಾತ್ರೂಮು, ಲೈಟ್ ವ್ಯವಸ್ಥೆ, ಸ್ಯಾನಿಟರಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಬರುತ್ತೆ. ಅದರಲ್ಲೆಲ್ಲ 46 ಅಪಾರ್ಟ್ಮೆಂಟ್ ಕಟ್ಟಿ ಇವನ್ನೆಲ್ಲ ಸ್ಥಳಾಂತರ ಮಾಡ್ತೀವಿ. ಓಕೆ ಸರ್, ಈಗ ನೀವು ಮಾಡ್ತೀರಿ ಈಗಿನ ಕೆಲಸಕ್ಕೆ. ಓಕೆ, ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಅದು BBMP GB ಆಗಿ 1 ವರ್ಷ ಆಗಿತ್ತು. ಆ ಜನರಲ್ಲಿ ವಾಸ ಮಾಡ್ತೀವಿ ಸರಿಸುಮಾರು 30-40 ವರ್ಷಗಳಿಂದ. ಇಲ್ಲಿ ಸಚಿವರ ಜಮೀರ್ ಅಹ್ಮದ್ ಎಷ್ಟು ವರ್ಷದಿಂದ ಸಚಿವರಾಗಿ ಶಾಸಕರಾಗಿದ್ದರೆ ನಿಮಗೂ ಗೊತ್ತು. ಆದರೂ ಕೂಡ ಇಷ್ಟು ಟೈಮ್ ಯಾಕೆ ಬೇಕಾಯಿತು? ನನಗೆ ಅದ್ರ ಬಗ್ಗೆ ಜಾಸ್ತಿ ನನಗೆ ಅನುಭವ ಇಲ್ಲ. ಯಾಕಂದರೆ ನಾವು ಯಾವಾಗಿಂದ ಓಡಾಡ್ತಿದ್ದೀವಿ, ಇವರು ಮನವಿ ತೊಗೊಂಡು ಆ ಮನವಿನ ನಾವು ಸ್ಲಮ್ ಬೋರ್ಡಲ್ಲಿ ಕಟ್ಟಿ, ನಾವು ಸಾಹೇಬರು MLA ಆಗಿದ್ದಾಗಲೇ ಅದು ಮನವಿ ಕೊಟ್ಟಿದ್ದು ಸೋಮಣ್ಣ ಸಾಹೇಬ್ರು ಇದ್ದಾಗ. ಆವಾಗ ಅದು ಮನವಿ ಪುರಸ್ಕಾರ ಆಯ್ತದು. ನಮಗೇನಾದ್ರು ಜಾಗ ಸಿಗಲಿಲ್ಲ BBMPಯಿಂದ. ಅದು
BBMP ಜಾಗ ಇರೋದು, ನಮ್ಮ ಸ್ಲಮ್ ಬೋರ್ಡ್ ಜಾಗ ಇಲ್ಲ. ಸ್ಲಮ್ ಬೋರ್ಡ್ ಮನೆ ಕಟ್ಟಬೇಕಾದ್ರೆ ಸ್ಲಮ್ ಬೋರ್ಡೇ ಜಾಗ ಇರಬೇಕದು. BBMPಲಿ ನಾವು ಅದನ್ನು ಹಸ್ತಾಂತರ ಆಗಬೇಕು, ನಮಗೆ ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಆಗಿದ ತಕ್ಷಣ ಕಟ್ಕೊಡ್ತೀವಿ. ಇಲ್ಲಿ ಬೇರೆ ಎಲ್ಲೂ ಬೆಂಗಳೂರಲ್ಲಿ ಜಾಗ ಇಲ್ಲ ಕಟ್ಕೊಡೋದಕ್ಕೆ ಇವರಿಗೆಲ್ಲ. ಇದೊಂದೇ ಜಾಗ ಇರೋದು, ಅದಕ್ಕೆ ನಾವು ಕಾಯ್ತಿದ್ದು, ಅನುಮತಿ ಕಾಯ್ತಿದ್ದು, ಸಿಕ್ಕಿದೆ, ಕಟ್ಸ್ಕೊಡ್ತೀವಿ ಅದನ್ನು. ಎಷ್ಟು ಮನೆಗಳನ್ನ ಈಗ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ್ದೀರಿ ಸರ್? ಈಗ ಎಷ್ಟು ಜನರಿಗೆ? 3 ಮನೆ ಅನುಮತಿ ಆಗಿದೆ. ಅವ್ರು 3 ಮನೆಗೆ ಅವ್ರಿಗೇನು ಊಟದ ವ್ಯವಸ್ಥೆ ಬೇಕು, ಅವ್ರಿಗೇನು ಸಾಮಾನು ಸರಂಜಿ ಏನೇನು ಇದೆ, ಅವ್ರ ಬೆಡ್ಡು, ಹಾಸಿಗೆ, ಭಕ್ಷಿಗಣಲ್ಲಿ ಒಂದು ಸಮುದಾಯ ಭವನ ಇದೆ, ಅಲ್ಲಿ ಸದ್ಯಕ್ಕೆ ಮಾಡಿಕೊಡ್ತೀವಿ. ಸದ್ಯಕ್ಕೆ ಅವರಿಗೆ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆ ಮಾಡ್ತೀವಿ, ಮುಂದಿನ ಹಂತದಲ್ಲಿ ಶಾಶ್ವತವಾಗಿರುವಂಥ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಗ್ನಿ ಅವಘಡ ನಡೆದಂತಹ ಘಟನಾ ಸ್ಥಳಕ್ಕೆ ಇದೀಗ ಸಚಿವ ಜಮೀರ್ ಅಹ್ಮದ್ ಅವರ PA ಅಯ್ಯೂಬ್ ಪಾಷಾ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಸ್ಪಾಟ್ ವಿಸಿಟ್ ಮಾಡಿ ಜನರು ಮಾತಾಡಿದ್ದಾರೆ, ಏನಂದ್ರು ಸರ್? ಈಗ ಅವ್ರಿಗೆ ಬೆಂಕಿ ಅನ್ನೋದ್ರಿಂದ ಅವ್ರಿಗೆ ಸ್ವಲ್ಪ ಲಾಸ್ ಆಗಿದೆ. 3 ಮನೆ ಸಂಪೂರ್ಣ ಇದಾಗಿದೆ, ಆಹುತಿಗಾಗಿದೆ. ಈಗ ಏನಾಗಿದೆ ಅವ್ರ ನಷ್ಟ ನಾವು ಭರಿಸ್ಕೊಡ್ತೀವಿ ಅವ್ರಿಗೆ. ಸದ್ಯಕ್ಕೆ ಅವ್ರಿಗೆ ಒಂದು ಗಂಜಿ ಕೇಂದ್ರ ಸ್ಥಾಪನೆ ಮಾಡಿ ಭಕ್ಷಿಗಣ್ಣಲ್ಲಿ ಒಂದು ಸಮುದಾಯ ಭವನದಲ್ಲಿ ಮಾಡ್ತೀವಿ. ಅವ್ರಿಗೆ ಊಟ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೀಗ. ಅವ್ರ ಮೇಲೆ ಆ ಮನೆ ಏನು ಹೋಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಬಿಟ್ಟು ಅವ್ರಿಗೇನು ಸಾಮಾನು ಸರಂಜೆಲ್ಲ ಹೋಗಿದೆ ಅದೆಲ್ಲ ಕೊಡಿಸ್ಕೊಡ್ತೀವಿ ನಾವೇ. ಸರ್, ಖುದ್ದು ನಾವು ಕೂಡ ಮಾತಾಡ್ಸಿದ್ವಿ ಆ ಜನ ಏನಂತಿದ್ದಾರೆ ಅಂದರೆ, ಜಮೀರ್ ಅಹ್ಮದ್ ಅವ್ರಿಗೆ ನಾವು ಹಲವು ಬಾರಿ ಮನವಿ ಮಾಡಿದ್ರೆ ಯಾವುದೇ ಕ್ರಮ ಆಗಿಲ್ಲ, ಇವತ್ತು ಬಂದಿದ್ದಾರೆ ಹೋಗ್ತಾರೆ, ನಮಗೆ ಶಾಶ್ವತದ ಪರಿಹಾರ ಸಿಕ್ಕಿಲ್ಲ ಅಂತ. ಈಗ ಈ ಬಜೆಟಲ್ಲಿ ಅನುದಾನ ಬಂದಿದೆ, ತಮಗೆ ಗೊತ್ತಿರೋಂಗೆ. ಈ ಪಕ್ಕದಲ್ಲೇ ಒಂದು ಶೌಚಾಲಯ ಇದೆ, ಆ ಜಾಗನ ನಾವು ಹೊಡೆದು BBMP ಇನ್ನೂ ನಮ್ಗೆ ಹಸ್ತಾಂತರ ಮಾಡಿಲ್ಲ ಸ್ಲಮ್ ಬೋರ್ಡ್ಗೆ. ಆ ಕಟ್ಟಿದ ತಕ್ಷಣ ಒಂದು ಅಪಾರ್ಟ್ಮೆಂಟ್ ಕಟ್ಕೊಡ್ತಾ ಇದ್ದೀವಿ ಅವರಿಗೆ. 46 ಮನೆಗಳು ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡೋಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು. ಅದನ್ನು ಇಷ್ಟು ಟೈಮ್ ಬೇಕಿತ್ತು ಸರ್, ಒಂದು ಅಗ್ನಿ ಅವಘಡ ಆಗಬೇಕಾಗಿತ್ತು, ನೀವು ಸ್ಪಾಟ್ ಬರೋಕ್ಕೆ ಆ ಜನರಿಗೆ ಏನಾದರೂ ವಸತಿ ಸಿಗಬೇಕಂದ್ರೆ ಒಂದು ಅನುಮತಿ ಸಿಗಬೇಕಾಗಿತ್ತು. ಈ BBMP GB ಆಗಿರೋದ್ರಿಂದ ನಮಗೆ ತಡ ಆಯಿತು. ಇದು ನಮಗೆ 1-2 ವರ್ಷ ತಡ ಆಗಿದೆ. ತಡ ಆಗಿರೋ ನಾನು ಕ್ಷಮೆ ಕೇಳ್ತೀನಿ. ತಡ ಆಗಿರೋದ್ರಿಂದ ನಾವು ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಅನುದಾನ ಇದೆ ಕಟ್ಟೋದಕ್ಕೆ. 46 ಅಪಾರ್ಟ್ಮೆಂಟ್ ಕಟ್ಟಿ ಸುವ್ಯವಸ್ಥೆ ಎಲ್ಲ ವ್ಯವಸ್ಥೆ ಅದರಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ 46 ಅಪಾರ್ಟ್ಮೆಂಟು 250 ಸ್ಕ್ವೇರ್ ಫೀಟ್ ಬರುತ್ತೆ ಒಂದೊಂದು ಮನೆ. ಅದರಲ್ಲಿ ಒಂದು ಹಾಲು, ಕಿಚನ್ನು, ಬೆಡ್ರೂಮು, ಬಾತ್ರೂಮು, ಲೈಟ್ ವ್ಯವಸ್ಥೆ, ಸ್ಯಾನಿಟರಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಬರುತ್ತೆ. ಅದರಲ್ಲೆಲ್ಲ 46 ಅಪಾರ್ಟ್ಮೆಂಟ್ ಕಟ್ಟಿ ಇವನ್ನೆಲ್ಲ ಸ್ಥಳಾಂತರ ಮಾಡ್ತೀವಿ. ಓಕೆ ಸರ್, ಈಗ ನೀವು ಮಾಡ್ತೀರಿ ಈಗಿನ ಕೆಲಸಕ್ಕೆ. ಓಕೆ, ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಅದು BBMP GB ಆಗಿ 1 ವರ್ಷ ಆಗಿತ್ತು. ಆ ಜನರಲ್ಲಿ ವಾಸ ಮಾಡ್ತೀವಿ ಸರಿಸುಮಾರು 30-40 ವರ್ಷಗಳಿಂದ. ಇಲ್ಲಿ ಸಚಿವರ ಜಮೀರ್ ಅಹ್ಮದ್ ಎಷ್ಟು ವರ್ಷದಿಂದ ಸಚಿವರಾಗಿ ಶಾಸಕರಾಗಿದ್ದರೆ ನಿಮಗೂ ಗೊತ್ತು. ಆದರೂ ಕೂಡ ಇಷ್ಟು ಟೈಮ್ ಯಾಕೆ ಬೇಕಾಯಿತು? ನನಗೆ ಅದ್ರ ಬಗ್ಗೆ ಜಾಸ್ತಿ ನನಗೆ ಅನುಭವ ಇಲ್ಲ. ಯಾಕಂದರೆ ನಾವು ಯಾವಾಗಿಂದ ಇಲ್ಲಿ ಓಡಾಡ್ತಿದ್ದೀವಿ, ಇವರು ಮನವಿ ತೊಗೊಂಡು ಆ ಮನವಿನ ನಾವು ಸ್ಲಮ್ ಬೋರ್ಡಲ್ಲಿ ಕಟ್ಟಿ, ನಾವು ಸಾಹೇಬರು MLA ಆಗಿದ್ದಾಗಲೇ ಅದು ಮನವಿ ಕೊಟ್ಟಿದ್ದು, ಸೋಮಣ್ಣ ಸಾಹೇಬ್ರು ಇದ್ದಾಗ. ಆವಾಗ ಅದು ಮನವಿ ಪುರಸ್ಕಾರ ಆಯ್ತದು. ನಮಗೇನಾದ್ರು ಜಾಗ ಸಿಗಲಿಲ್ಲ BBMPಯಿಂದ. ಅದು BBMP ಜಾಗ ಇರೋದು, ನಮ್ಮ ಸ್ಲಮ್ ಬೋರ್ಡ್ ಜಾಗ ಇಲ್ಲ. ಸ್ಲಮ್ ಬೋರ್ಡ್ ಮನೆ ಕಟ್ಟಬೇಕಾದ್ರೆ ಸ್ಲಮ್ ಬೋರ್ಡೇ ಜಾಗ ಇರಬೇಕದು. BBMPಲಿ ನಾವು ಅದನ್ನು ಹಸ್ತಾಂತರ ಆಗಬೇಕು, ನಮಗೆ ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಆಗಿದ ತಕ್ಷಣ ಕಟ್ಕೊಡ್ತೀವಿ. ಇಲ್ಲಿ ಬೇರೆ ಎಲ್ಲೂ ಬೆಂಗಳೂರಲ್ಲಿ ಜಾಗ ಇಲ್ಲ ಕಟ್ಕೊಡೋದಕ್ಕೆ ಇವರಿಗೆಲ್ಲ. ಇದೊಂದೇ ಜಾಗ ಇರೋದು, ಅದಕ್ಕೆ ನಾವು ಕಾಯ್ತಿದ್ದು, ಅನುಮತಿ ಕಾಯ್ತಿದ್ದು, ಸಿಕ್ಕಿದೆ, ಕಟ್ಸ್ಕೊಡ್ತೀವಿ ಅದನ್ನು. ಎಷ್ಟು ಮನೆಗಳನ್ನ ಈಗ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ್ದೀರಿ ಸರ್? ಈಗ ಎಷ್ಟು ಜನರಿಗೆ? 3 ಮನೆ ಅನುಮತಿ ಆಗಿದೆ. ಅವ್ರ 3 ಮನೆಗೆ ಅವ್ರಿಗೇನು ಊಟದ ವ್ಯವಸ್ಥೆ ಬೇಕು, ಅವ್ರಿಗೇನು ಸಾಮಾನು ಸರಂಜಿ ಏನೇನು ಇದೆ, ಅವ್ರ ಬೆಡ್ಡು, ಹಾಸಿಗೆ, ಭಕ್ಷಿಗಣಲ್ಲಿ ಒಂದು ಸಮುದಾಯ ಭವನ ಇದೆ, ಅಲ್ಲಿ ಸದ್ಯಕ್ಕೆ ಮಾಡಿಕೊಡ್ತೀವಿ. ಸದ್ಯಕ್ಕೆ ಅವರಿಗೆ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆ ಮಾಡ್ತೀವಿ, ಮುಂದಿನ ಹಂತದಲ್ಲಿ ಶಾಶ್ವತವಾಗಿರುವಂಥ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಗ್ನಿ ಅವಘಡ ನಡೆದಂತಹ ಘಟನಾ ಸ್ಥಳಕ್ಕೆ ಇದೀಗ ಸಚಿವ ಜಮೀರ್ ಅಹ್ಮದ್ ಅವರ PA ಅಯ್ಯೂಬ್ ಪಾಷಾ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಸ್ಪಾಟ್ ವಿಸಿಟ್ ಮಾಡಿ ಜನರು ಮಾತಾಡಿದ್ದಾರೆ, ಏನಂದ್ರು ಸರ್? ಈಗ ಅವ್ರಿಗೆ ಬೆಂಕಿ ಅನ್ನೋದ್ರಿಂದ ಅವ್ರಿಗೆ ಸ್ವಲ್ಪ ಲಾಸ್ ಆಗಿದೆ. 3 ಮನೆ ಸಂಪೂರ್ಣ ಇದಾಗಿದೆ, ಆಹುತಿಗಾಗಿದೆ. ಈಗ ಏನಾಗಿದೆ ಅವ್ರ ನಷ್ಟ ನಾವು ಭರಿಸ್ಕೊಡ್ತೀವಿ ಅವ್ರಿಗೆ. ಸದ್ಯಕ್ಕೆ ಅವ್ರಿಗೆ ಒಂದು ಗಂಜಿ ಕೇಂದ್ರ ಸ್ಥಾಪನೆ ಮಾಡಿ ಭಕ್ಷಿಗಣ್ಣಲ್ಲಿ ಒಂದು ಸಮುದಾಯ ಭವನದಲ್ಲಿ ಮಾಡ್ತೀವಿ. ಅವ್ರಿಗೆ ಊಟ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೀಗ. ಅವ್ರ ಮೇಲೆ ಆ ಮನೆ ಏನು ಹೋಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಬಿಟ್ಟು ಅವ್ರಿಗೇನು ಸಾಮಾನು ಸರಂಜೆಲ್ಲ ಹೋಗಿದೆ ಅದೆಲ್ಲ ಕೊಡಿಸ್ಕೊಡ್ತೀವಿ ನಾವೇ. ಸರ್, ಖುದ್ದು ನಾವು ಕೂಡ ಮಾತಾಡ್ಸಿದ್ವಿ ಆ ಜನ ಏನಂತಿದ್ದಾರೆ ಅಂದರೆ, ಜಮೀರ್ ಅಹ್ಮದ್ ಅವ್ರಿಗೆ ನಾವು ಹಲವು ಬಾರಿ ಮನವಿ ಮಾಡಿದ್ರೆ ಯಾವುದೇ ಕ್ರಮ ಆಗಿಲ್ಲ, ಇವತ್ತು ಬಂದಿದ್ದಾರೆ ಹೋಗ್ತಾರೆ, ನಮಗೆ ಶಾಶ್ವತದ ಪರಿಹಾರ ಸಿಕ್ಕಿಲ್ಲ ಅಂತ. ಈಗ ಈ ಬಜೆಟಲ್ಲಿ ಅನುದಾನ ಬಂದಿದೆ, ತಮಗೆ ಗೊತ್ತಿರೋಂಗೆ. ಈ ಪಕ್ಕದಲ್ಲೇ ಒಂದು ಶೌಚಾಲಯ ಇದೆ, ಆ ಜಾಗನ ನಾವು ಹೊಡೆದು BBMP ಇನ್ನೂ ನಮ್ಗೆ ಹಸ್ತಾಂತರ ಮಾಡಿಲ್ಲ ಸ್ಲಮ್ ಬೋರ್ಡ್ಗೆ. ಆ ಕಟ್ಟಿದ ತಕ್ಷಣ ಒಂದು ಅಪಾರ್ಟ್ಮೆಂಟ್ ಕಟ್ಕೊಡ್ತಾ ಇದ್ದೀವಿ ಅವರಿಗೆ. 46 ಮನೆಗಳು ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡೋಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು. ಅದನ್ನು ಇಷ್ಟು ಟೈಮ್ ಬೇಕಿತ್ತು ಸರ್, ಒಂದು ಅಗ್ನಿ ಅವಘಡ ಆಗಬೇಕಾಗಿತ್ತು, ನೀವು ಸ್ಪಾಟ್ ಬರೋಕ್ಕೆ ಆ ಜನರಿಗೆ ಏನಾದರೂ ವಸತಿ ಸಿಗಬೇಕಂದ್ರೆ ಒಂದು ಅನುಮತಿ ಸಿಗಬೇಕಾಗಿತ್ತು. ಈ BBMP GB ಆಗಿರೋದ್ರಿಂದ ನಮಗೆ ತಡ ಆಯಿತು. ಇದು ನಮಗೆ 1-2 ವರ್ಷ ತಡ ಆಗಿದೆ. ತಡ ಆಗಿರೋ ನಾನು ಕ್ಷಮೆ ಕೇಳ್ತೀನಿ. ತಡ ಆಗಿರೋದ್ರಿಂದ ನಾವು ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಅನುದಾನ ಇದೆ ಕಟ್ಟೋದಕ್ಕೆ. 46 ಅಪಾರ್ಟ್ಮೆಂಟ್ ಕಟ್ಟಿ ಸುವ್ಯವಸ್ಥೆ ಎಲ್ಲ ವ್ಯವಸ್ಥೆ ಅದರಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ 46 ಅಪಾರ್ಟ್ಮೆಂಟು 250 ಸ್ಕ್ವೇರ್ ಫೀಟ್ ಬರುತ್ತೆ ಒಂದೊಂದು ಮನೆ. ಅದರಲ್ಲಿ ಒಂದು ಹಾಲು, ಕಿಚನ್ನು, ಬೆಡ್ರೂಮು, ಬಾತ್ರೂಮು, ಲೈಟ್ ವ್ಯವಸ್ಥೆ, ಸ್ಯಾನಿಟರಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಬರುತ್ತೆ. ಅದರಲ್ಲೆಲ್ಲ 46 ಅಪಾರ್ಟ್ಮೆಂಟ್ ಕಟ್ಟಿ ಇವನ್ನೆಲ್ಲ ಸ್ಥಳಾಂತರ ಮಾಡ್ತೀವಿ.
ಓಕೆ ಸರ್, ಈಗ ನೀವು ಮಾಡ್ತೀರಿ ಈಗಿನ ಕೆಲಸಕ್ಕೆ ಓಕೆ. ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಅದು BBMP GB ಆಗಿ 1 ವರ್ಷ ಆಗಿತ್ತು. ಆ ಜನರಲ್ಲಿ ವಾಸ ಮಾಡ್ತೀವಿ ಸರಿಸುಮಾರು 30-40 ವರ್ಷಗಳಿಂದ. ಇಲ್ಲಿ ಸಚಿವರ ಜಮೀರ್ ಅಹ್ಮದ್ ಎಷ್ಟು ವರ್ಷದಿಂದ ಸಚಿವರಾಗಿ ಶಾಸಕರಾಗಿದ್ದಾರೆ ನಿಮಗೂ ಗೊತ್ತು. ಆದರೂ ಕೂಡ ಇಷ್ಟು ಟೈಮ್ ಯಾಕೆ ಬೇಕಾಯಿತು? ನನಗೆ ಅದ್ರ ಬಗ್ಗೆ ಜಾಸ್ತಿ ನನಗೆ ಅನುಭವ ಇಲ್ಲ. ಯಾಕಂದರೆ ನಾವು ಯಾವಾಗಿಂದ ಇಲ್ಲಿ ಓಡಾಡ್ತಿದ್ದೀವಿ, ಇವರು ಮನವಿ ತೊಗೊಂಡು ಆ ಮನವಿನ ನಾವು ಸ್ಲಂಬರ್ಡಲ್ಲಿ ಕಟ್ಟಿ ನಾವು ಸಾಹೇಬರು MLA ಆಗಿದ್ದಾಗಲೇ ಅದು ಮನವಿ ಕೊಟ್ಟಿದ್ದು ಸೋಮಣ್ಣ ಸಾಹೇಬ್ರು ಇದ್ದಾಗ. ಆವಾಗ ಅದು ಮನವಿ ಪುರಸ್ಕಾರ ಆಯ್ತದು. ನಮಗೇನೋ ಜಾಗ ಸಿಗಲಿಲ್ಲ BBMPಯಿಂದ. ಅದು BBMP ಜಾಗ ಇರೋದು, ನಮ್ಮ ಸ್ಲಂಬೋರ್ಡ್ ಜಾಗ ಇಲ್ಲ. ಸ್ಲಂಬೋರ್ಡ್ ಮನೆ ಕಟ್ಟಬೇಕಾದ್ರೆ ಸ್ಲಂಬೋರ್ಡೇ ಜಾಗ ಇರಬೇಕದು. BBMPಲಿ ನಾವು ಅದನ್ನು ಹಸ್ತಾಂತರ ಆಗಬೇಕು. ನಮಗೆ ಸ್ಲಂಬೋರ್ಡ್ಗೆ ಹಸ್ತಾಂತರ ಆಗಿದ ತಕ್ಷಣ ಕಟ್ಕೊಡ್ತೀವಿ. ಇಲ್ಲಿ ಬೇರೆ ಎಲ್ಲೂ ಬೆಂಗಳೂರಲ್ಲಿ ಜಾಗ ಇಲ್ಲ ಕಟ್ಕೊಡೋದಕ್ಕೆ ಇವರಿಗೆಲ್ಲ. ಇದೊಂದೇ ಜಾಗ ಇರೋದು. ಅದಕ್ಕೆ ನಾವು ಕಾಯ್ತಿದ್ದು, ಅನುಮತಿ ಕಾಯ್ತಿದ್ದು, ಸಿಕ್ಕಿದೆ, ಕಟ್ಸ್ಕೊಡ್ತೀವಿ ಅದನ್ನು. ಎಷ್ಟು ಮನೆಗಳನ್ನ ಈಗ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ್ದೀರಿ ಸರ್? ಈಗ ಎಷ್ಟು ಜನರಿಗೆ? 3 ಮನೆ ಅನುಮತಿ ಆಗಿದೆ. ಅವ್ರು 3 ಮನೆಗೆ ಅವ್ರಿಗೇನು ಊಟದ ವ್ಯವಸ್ಥೆ ಬೇಕು, ಅವ್ರಿಗೇನು ಸಾಮಾನು ಸರಂಜಿ ಏನೇನು ಇದೆ, ಅವ್ರ ಬೆಡ್ಡು, ಹಾಸಿಗೆ, ಭಕ್ಷಿಗಳಲ್ಲಿ ಒಂದು ಸಮುದಾಯನ ಭವನ ಇದೆ, ಅಲ್ಲಿ ಸದ್ಯಕ್ಕೆ ಮಾಡಿಕೊಡ್ತೀವಿ. ಸದ್ಯಕ್ಕೆ ಅವರಿಗೆ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆ ಮಾಡ್ತೀವಿ, ಮುಂದಿನ ಹಂತದಲ್ಲಿ ಶಾಶ್ವತವಾಗಿರುವಂಥ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.